ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ ಅಡ್ಡ ಮತದಾನದ ಕುರಿತು ವರದಿಯನ್ನ ಕೇಳಿದ್ದಾರೆ ಹೈಕಮಾಂಡ್. ಇನ್ನೊಂದು ಕಡೆ ಅಡ್ಡ ಮತದಾನವನ್ನ ಬಿಜೆಪಿ ಇಲ್ಲಿ ಗಂಭೀರವಾಗಿ ಪರಿಗಣಿಸಿದೆ. ಅಡ್ಡ ಮತದಾನದ ಕುರಿತು ಈಗಾಗಲೇ ಹೈಕಮಾಂಡ್ ಕೂಡ ಕೇಳಿರುವಂತದ್ದು. ಹಾಗಾದ್ರೆ ವರಿಷ್ಠರಿಗೆ ವರದಿಯನ್ನ ನೀಡೋಕೆ ರಾಜ್ಯ ಬಿಜೆಪಿ ನಾಯಕರು ಈಗ ದಿಲ್ಲಿಗೆ ತೆರಳಿದ್ದಾರೆ. ಈಗಾಗಲೇ ಒಂದ್ ಕಡೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಪಯಣವನ್ನ ಬೆಳೆಸಿದ್ದಾರೆ. ಬೆಳಗ್ಗೆಗೆ ದೆಹಲಿಗೆ ತೆರಳಿದ್ದಾರೆ. ಬೆಳಗ್ಗೆನೆ ದೆಹಲಿಗೆ ತೆರಳಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇನ್ನು ಹೈಕಮಾಂಡ್ಗೆ ಸತ್ಯ ಶೋಧನಾ ಸಮಿತಿಯ ವರದಿಯನ್ನ ವಿಜೇಂದ್ರ ಅವರು ನೀಡಲಿದ್ದಾರೆ. ಕೆಲ ಶಾಸಕರ ಮೇಲಿರುವ ಅನುಮಾನದ ಬಗ್ಗೆ ವಿಜೇಂದ್ರ ಅವರು ಹೈಕಮಾಂಡ್ ಅವರಿಗೆ ತಿಳಿಸಲಿದ್ದಾರೆ. ಇನ್ನು ಸಂಜೆ ದೆಹಲಿಗೆ ತೆರಳಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸುವ ಬಗ್ಗೆಯೂ ಕೂಡ ವರಿಷ್ಠರಿಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಇನ್ನು ವಿಧಾನ ಪರಿಷತ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲೆಕ್ಷನ್ ಕೂಡ ಆಗಿರುವಂತದ್ದು, ರಿಸಲ್ಟ್ ಕೂಡ ಆಗಿದೆ. ಇಲ್ಲಿ ಬಿಜೆಪಿಗೆ ಅಡ್ಡ ಮತದಾನ ಆಗಿದೆ. ಬಿಜೆಪಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಇಲ್ಲಿ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈ ಅಡ್ಡ ಮತದಾನದ ಕುರಿತು ಈಗಾಗಲೇ ಹೈಕಮಾಂಡ್ ಕೂಡ ಬಿಜೆಪಿಗೆ ಕೇಳಿದೆ. ಇದನ್ನ ವರದಿಯನ್ನ ನೀಡೋದಕ್ಕೆ ಇವತ್ತು ಮುಂಜಾನೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಸಂಜೆ ಆರ್ ಅಶೋಕ್ ಅವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ಗೆ ಸತ್ಯ ಶೋಧನಾ ಸಮಿತಿಯ ವರದಿಯನ್ನ ವಿಜೇಂದ್ರ ಅವರು ಇವತ್ತು ನೀಡಲಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಒಂದ್ ಕಡೆ ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅವರು ಪ್ರಮಾಣ ವಚನವನ್ನ ಮಾಡಬೇಕು ಅಂತ ಹೇಳಿ ಇನ್ನೊಂದ್ ಕಡೆ ಶಾಸಕಾಂಗ ಸಭೆ ನಡೆಸುವ ಬಗ್ಗೆಯೂ ಕೂಡ ವರಿಷ್ಠರಿಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಅಡ್ಡ ಮತದಾನವನ್ನ ಈಗಾಗಲೇ ಬಿಜೆಪಿ ಕೂಡ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಇನ್ನೊಂದು ಕಡೆ ಇವತ್ತು ಮುಂಜಾನೆನೆ BY ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅಂಕಿತ, ಕಳೆದ ಅಂದ್ರೆ 3 ದಿನಗಳಿಂದ ಆದಂತಹ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಅಸಮಾಧಾನಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರೊಟ್ಟಿಗೆ ಸಂಪೂರ್ಣವಾದಂತಹ ಒಂದು ಡೀಟೇಲ್ ರಿಪೋರ್ಟ್ ಅನ್ನ ಕೇಳಿತ್ತು. ಹೀಗಾಗಿ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಇಬ್ಬರು ಸೇರ್ಕೊಂಡು ಸಿಟಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ರು. ಆದ್ರೆ ದಿನೇ ಈ ವಿಚಾರ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು. ಅಡ್ಡ ಮತದಾನ ಮಾಡಿದಂತಹ ಶಾಸಕರು ಯಾರು ಕೂಡ ಒಪ್ಪಳದೇ ಇರುವಂತದ್ದು, ನಾನವನಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಸಹಜವಾಗಿ ಬಿಜೆಪಿ ಹೈಕಮಾಂಡ್ ಉಭಯ ನಾಯಕರು ಕೂಡ ಬುಲಾವನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲೇ ಬೆಳಗ್ಗೆ ವಿಜೇಂದ್ರ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಸಂಜೆ ಆರ್ ಅಶೋಕ್ ಅವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ರಾಜ್ಯ ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳು, ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ಆಯ್ತು, ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗೋದಕ್ಕೆ ಯಾರು ಕಾರಣಕರ್ತರು, ಅವ್ರಿಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಯಾರು 6-7 ಜನ ಶಾಸಕರು ಅಡ್ಡ ಮತದಾನ ಮಾಡಿದಾರೋ ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡುವಂತಹ ಸಲುವಾಗಿ ದೆಹಲಿಗೆ ತೆರಳಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.